ನೋಡ್ಕೊಳ್ಳಿ. ಯೂಸಿಂಗ್ ರೇಲೆ ಪವರ್ ಮೆಥಡ್ ಫೈಂಡ್ ದ ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್. ಎ ಕೊಟ್ಟಿದ್ದಾರೆ, ಎ ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 2 - 1 0 -1 2 -1 0 -1 2. ನೋಡಿ, ಎ ಬರೆದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ. ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ ಕೇಳಿದ್ರೆ ನೀವು ಎ ಇಂಟು ಎಕ್ಸ್ ಮಾಡ್ಕೊಂಡು ಹೋಗಬೇಕು. ಮತ್ತು ಈಗ ಅವರು ಈ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಬೈ ಟೇಕಿಂಗ್ ಇನಿಷಿಯಲ್ ವೆಕ್ಟರ್ ಅವರೇ ಕೊಟ್ಟಿದ್ದಾರೆ. ಏನಾದರೂ ಇನಿಷಿಯಲ್ ವೆಕ್ಟರ್ ಕೊಡಲಿಲ್ಲ ಅಂದರೆ ನಾವು 1 0 0 ಅಂತ ತಗೋಬೇಕು. ಈ ಥರ ಕೊಟ್ಟಿದ್ದಾರೆ. 1 1 1 ಟ್ರಾನ್ಸ್ಪೋಸ್ perform 6 iteration. ನೋಡಿ ಏನು ಮಾಡಬೇಕು, ಎ ಬರ್ಕೊಳ್ಳಿ. ಈಗ x0 ಅಂತ ಇಟ್ಟು ಬರ್ಕೊಳ್ಳಿ. 1 1 1 ಇಲ್ಲೇನು ಮಾಡಬೇಕು, ಎ ಇಂಟು x0 ಮಾಡಬೇಕು. ಈಗ ನೋಡಿ, ಎ ಇಂಟು x0 ಅಂದರೆ ಎ ಅಂದರೆ ಇದು 2 - 1 0 -1 2 -1 0 -1 2. x0 ಅಂದರೆ ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಬರಬೇಕು. 1 1 1 1 ಈಕ್ವಲ್. ಈಗ ನೋಡಿ, ಎ ಇಂಟು x0 ಮಾಡೋಕ್ಕೆ ನೀವೇನು ಮಾಡಬೇಕು, ಫಸ್ಟು ಮ್ಯಾಟ್ ಎಯನ್ನು ಟೈಪ್ ಮಾಡ್ಕೋಬೇಕು. ಕ್ಯಾಲ್ಸಿಲಿ ನೋಡಿ, ಮ್ಯಾಟ್ ಎನ ಟೈಪ್ ಮಾಡೋಕ್ಕೆ ಮುಂಚೆ ಕ್ಯಾಲ್ಸಿನ 2 ಡೆಸಿಮಲ್ಗೆ ಪ್ಲೇಸ್ ಮಾಡ್ಕೊಳ್ಳಿ. ಫಿಕ್ಸ್ ಟು 2 ಡೆಸಿಮಲ್. ಇದು ಬಂದು ಪವರ್ ಮೆಥಡ್ ಮಾಡಿದಾಗ ಫಿಕ್ಸ್ ಮಾಡೋದು ಯಾವ ಥರ ನೋಡಿ, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟು 9 3 = ಫಸ್ಟು ಶಿಫ್ಟು ಮೋಡು 6 2 ಆಯಿತಾ. ಈಗ ಮ್ಯಾಟೇನ ಟೈಪ್ ಮಾಡೋದು ಯಾವ ಥರ ಅಂದರೆ, ಮೋಡ್ಗೆ ಹೋಗಿ ಸ್ಟಾರ್ಟಿಂಗು ಮ್ಯಾಟೇನ ಟೈಪ್ ಮಾಡೋಕ್ಕೆ ಮೋಡ್ಗೆ ಹೋಗಬೇಕು. ಮೋಡ್ ಆದಮೇಲೆ ಮ್ಯಾಟ್ರಿಕ್ಸ್ 6 ಆದಮೇಲೆ 1 ಮ್ಯಾಟಿಗೆ 1, ಆಮೇಲೆ 1 3 × 3 1, ಆಮೇಲೆ 1 ಹೊಡೆದ್ಮೇಲೆ ಎಲಿಮೆಂಟ್ಸ್ನ ಟೈಪ್ ಮಾಡ್ಕೋಬೇಕು. 9 ಎಲಿಮೆಂಟು. ಏನಿರುತ್ತೆ ಅದು ಟೈಪ್ ಮಾಡ್ಕೋಬೇಕು. ಎಲ್ಲಿ ಏನಿದೆ 2 - 1 0 -1 2 -1 0 -1 2 ಎಲ್ಲ ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡಿಬೇಕು. 9 ಎಲಿಮೆಂಟು ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡಿಬೇಕು. ನೋಡಿ, ಎ ಸಿ ಹೊಡೆದ್ಮೇಲೆ ಈಗ ಮ್ಯಾಟ್ ಬಿನ ಟೈಪ್ ಮಾಡಬೇಕು. ಇಲ್ಲಿ ಮ್ಯಾಟ್ ಬಿ ನೀವು ಮ್ಯಾಟ್ ಹೇಗೆ ಟೈಪ್ ಮಾಡಿದ್ರಲ್ಲ ಆ ಥರ ಮಾಡಬಾರ್ದು, ಇದನ್ನ ಬೇರೆ ರೀತಿ ಮಾಡಬೇಕು. ಇಲ್ಲಿ ಹೆಂಗೆ ಅಂದರೆ, ಶಿಫ್ಟ್ ಹೊಡಿಬೇಕು, ಆಮೇಲೆ 4 ಹೊಡಿಬೇಕು, ಶಿಫ್ಟ್ ಹೊಡೆದು 4 ಹೊಡಿಬೇಕು, ಆಮೇಲೆ 1 ಹೊಡಿಬೇಕು, ಶಿಫ್ಟು 4 1 DIM ಅಂತ ಇರುತ್ತೆ, ಡಿಮ್ ಅದು. ಆಮೇಲೆ ಮ್ಯಾಟ್ ಬಿ 2 ತಗೋಬೇಕು, 2, ಆಮೇಲೆ 3 × 1 3, ಆರ್ಡರ್ ಸೆಲೆಕ್ಟ್ ಮಾಡ್ಕೋಬೇಕು 3, ಆಮೇಲೆ ಎಲಿಮೆಂಟ್ಸ್ನ ಟೈಪ್ ಮಾಡಬೇಕು. 3 ಎಲಿಮೆಂಟು. x0 ಏನಿದೆ ಅದು, x0 ಏನು 1 1 1 1 ಈಕ್ವಲ್ಲು 1 ಈಕ್ವಲ್ಲು 1 ಈಕ್ವಲ್. ಆಮೇಲೆ ಎ ಸಿ 3 ಎಲಿಮೆಂಟ್ ಟೈಪ್ ಮಾಡಿದ್ಮೇಲೆ ಎ ಸಿ ಅಂತ ಹೊಡಿಬೇಕು, ಮುಗೀತು. ಈಗ ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡಬೇಕು. ಮ್ಯಾಟ್ ಎ ಇಂಟು ಮ್ಯಾಟ್ ಬಿ.
ಈಗ ನೋಡಿ ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಶಿಫ್ಟ್ ಹೊಡಿಬೇಕು, ಆಮೇಲೆ 4 ಹೊಡಿಬೇಕು, 4 ಹೊಡೆದ್ಮೇಲೆ 3 ಸೆಲೆಕ್ಟ್ ಮಾಡಿದ್ರೆ ಮ್ಯಾಟೇ ಬರುತ್ತೆ. 3 ಹೊಡಿಬೇಕು, ಇಂಟು ಹೊಡಿಬೇಕು, ಶಿಫ್ಟ್ ಹೊಡಿಬೇಕು. ನೋಡಿ 3 ಆದಮೇಲೆ ಇಂಟು, ಆಮೇಲೆ ಶಿಫ್ಟು, 4 ಹೊಡಿಬೇಕು, 4 ಆಮೇಲೆ ಮ್ಯಾಟ್ ಬಿ 4 ತಗೋಬೇಕು, ಆಮೇಲೆ ಈಕ್ವಲ್ ಹೊಡಿಬೇಕು. ಇಲ್ಲಿ ಮ್ಯಾಟ್ರಿಕ್ಸ್ ಬರುತ್ತೆ. ಇದರಲ್ಲಿ ನೋಡಿ ಈ ಮ್ಯಾಟ್ರಿಕ್ಸ್ನ ಇಲ್ಲಿ ಬರ್ಕೋಬೇಕು. ಇಲ್ಲೇನಂತ ಬರೀತೀರಾ, ಏನು ಬಂದಿದೆ ಮ್ಯಾಟ್ರಿಕ್ಸು 1 0 1. ಈ ಬರೆದ್ಮೇಲೆ ಇದರಲ್ಲಿ ಲಾರ್ಜೆಸ್ಟ್ ನಂಬರ್ ಹುಡುಕಬೇಕು. ಲಾರ್ಜೆಸ್ಟ್ ನಂಬರ್ ಯಾವುದು 1. 1ಇಂದ ಡಿವೈಡ್ ಮಾಡಬೇಕು. ಈಗ ಡಿವೈಡ್ ಹೊಡೀರಿ, ಡಿವೈಡು ಲಾರ್ಜೆಸ್ಟ್ ನಂಬರಿಂದ ಡಿವೈಡ್ ಮಾಡಿ. ಲಾರ್ಜೆಸ್ಟ್ ಅಬ್ಸಲ್ಯೂಟ್ ನಂಬರ್ ಅಂದರೆ ಪಾಸಿಟಿವ್ ನಂಬರಿಂದ ಡಿವೈಡ್ ಮಾಡಿ 1. ಆಮೇಲೆ ಈಗ ನಂಬರಿಂದ ಡಿವೈಡ್ ಮಾಡಿದ್ಮೇಲೆ ಇದು ಎಲಿಮೆಂಟ್ ಬರುತ್ತೆ. ಈ ಲಾರ್ಜೆಸ್ಟ್ ನಂಬರ್ ಜೊತೆಗೆ ಇದನ್ನ ಬರೀಬೇಕು. ಅಂದರೆ 1 ಫಸ್ಟ್ ಬರೀಬೇಕು ಲಾರ್ಜೆಸ್ಟ್ ನಂಬರು, ಆಮೇಲೆ ಇದನ್ನ ಬರೀಬೇಕು 3. ಅದೇನಿದೆ 1 0 1. ಇದಕ್ಕೆ ನಾವು λ1, ಇದಕ್ಕೆ x1 ಅಂತ ಹೇಳ್ತೀವಿ. ನೆಕ್ಸ್ಟು a ಇಂಟು x0 ಆಯಿತು. ಈಗ a ಇಂಟು x1 ಮಾಡಬೇಕು. ಈಗ a ಬರ್ಕೊಳ್ಳಿ. a ಏನು 2 - 1 0 -1 2 - 1 0 -1 2. x1 ಏನು 1 0 1. ಈಗ ಮ್ಯಾಟ್ರಿಕ್ಸ್ ಬಿನ ಎಡಿಟ್ ಮಾಡಬೇಕು. ಎಡಿಟ್ ಮ್ಯಾಟ್ ಬಿ. ಎಡಿಟ್ ಮಾಡೋದು ಯಾವ ಥರ ನೋಡಿ. ಇದಾದಮೇಲೆ ಎ ಸಿ ಹೊಡೀರಿ. ಇಲ್ಲಿ ಎಡಿಟ್ ಮಾಡೋದು ಯಾವ ಥರ ಅಂದರೆ ಶಿಫ್ಟ್ ಹೊಡಿಬೇಕು, ಶಿಫ್ಟು, ಆಮೇಲೆ 4, ಇದರಲ್ಲಿ ಡೇಟಾ ಅಂತ ಇರುತ್ತೆ 2. ಇದು ಮ್ಯಾಟ್ರಿಕ್ಸ್ ಬಿ ಎಡಿಟ್ ಮಾಡೋದ್ರಿಂದ 2 ತಗೊಳ್ಳಿ. ಇಲ್ಲಿ ಏನಿರುತ್ತೆ x0 ಇರುತ್ತೆ. x0 ಬದಲು ನಾವು x1 ಹೊಡಿಬೇಕು. ಈಗ ಇವಾಗ x1ನ ಟೈಪ್ ಮಾಡಿ 1 0. ಇದನ್ನ ಟೈಪ್ ಮಾಡಿ 1 0 1. ಇಲ್ಲಾಂದರೆ ಇದು ಬರೆದಾದ್ಮೇಲೆ ಮಾಡಿ ಇದನ್ನ ಟೈಪ್ ಮಾಡಿ 1 0 1ನ ಟೈಪ್ ಮಾಡಿ. ಈ 3 ಎಲಿಮೆಂಟ್ ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡಿ. ಅರ್ಥ ಆಗ್ತಿದೆಯಾ? ಮುಗೀತು. ಗೊತ್ತಾಯ್ತಲ್ವ? ಎಡಿಟ್ ಮಾಡಿ ಅಂದರೆ ಗೊತ್ತಾಯ್ತು. ಶಿಫ್ಟ್ ಹೊಡಿಬೇಕು, 4 ಹೊಡಿಬೇಕು, 2 ಹೊಡಿಬೇಕು, 2 ಹೊಡಿಬೇಕು, ಇದನ್ನ ಟೈಪ್ ಮಾಡಬೇಕು 1 0 1. ಇನ್ನೊಂದು ಸರಿ ತೋರಿಸ್ತಾ ಇರೋದು. ಆಮೇಲೆ ಎ ಸಿ ಹೊಡಿಬೇಕು. ಇದು ಎಡಿಟ್ ಬಿ ಆಯಿತು. ಈಗೇನು ಮಾಡಬೇಕು, ಇದಾದ ತಕ್ಷಣ ಇಲ್ಲಿಂದ ಇದಾದಮೇಲೆ ಇದು ರಿಪೀಟ್ ಮಾಡಬೇಕು. ಈಗ ನೋಡಿ ಇದನ್ನ ರಿಪೀಟ್ ಮಾಡೋಣ. ಶಿಫ್ಟ್ 4 3 ಇಂಟು ಶಿಫ್ಟ್ 4 4 ಈಕ್ವಲ್ 2 - 2 2. ಇದನ್ನ ಬರ್ಕೋಬೇಕು. 2 - 2 2. ಇದು ಬರೆದ್ಮೇಲೆ ಇದರಲ್ಲಿ ನಂಬರು ಯಾವುದು ಜಾಸ್ತಿ ಇರೋದು 2.
ಇಲ್ಲಿ ನೋಡಿ, ಇದು ಬರೆದ್ಮೇಲೆ ಡಿವೈಡ್ ಮಾಡಬೇಕು. ಡಿವೈಡ್ ಹೊಡೀರಿ. ಲಾರ್ಜೆಸ್ಟ್ ನಂಬರ್ ಯಾವುದು? 2. ಇದರ ಲಾರ್ಜೆಸ್ಟ್ ನಂಬರ್ ಯಾವುದು? 2. ಅರ್ಥ ಆಗ್ತಿದೆಯಾ? ಲಾರ್ಜೆಸ್ಟ್ ನಂಬರ್ 2 ಇಂದ ಡಿವೈಡ್ ಮಾಡಿ. ಡಿವೈಡ್ ಬರೆದು 2 ಹೊಡೀರಿ. ಈಗ ಆಮೇಲೆ ಈಕ್ವಲ್ ಹೊಡೀರಿ. ಈಗ ಆನ್ಸರ್ ಏನು? 1 - 1 1. ಇಲ್ಲಿ 2 ಆಚೆ ಬರ್ಕೊಳ್ಳಿ. 1 - 1 1. ಲಾರ್ಜೆಸ್ಟ್ ನಂಬರ್ ಜೊತೆಗೆ ಇಲ್ಲೇನು ಉಳಿಯುತ್ತೆ ಅದು ಬರೀಬೇಕು. ಅರ್ಥ ಆಗ್ತಿದೆಯಾ? ಇದು ಬಂದು λ2 x2. ಇದಾದಮೇಲೆ ಏನು ಹೊಡಿಬೇಕು? AC ಹೊಡ್ಕೊಳ್ಳಿ. ಈಗ ನೆಕ್ಸ್ಟ್ ಈಗ ಸೇಮ್ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಇದಾಯಿತು ನಿಮಗೆ, ಮ್ಯಾಟ್ A ಇಂಟು ಮ್ಯಾಟ್ B ಆಯಿತು. ಈಗ ಎಡಿಟ್ ಮ್ಯಾಟ್ B ಅಷ್ಟು ಬರ್ಕೊಬಿಡೋಣ. A ಇಂಟು x2 ಮಾಡೋಣ. A ಇಂಟು x2 A ಏನು? 2 - 1 0 - 1 2 - 1 0 - 1 2. ನೆಕ್ಸ್ಟು ಏನು? 1 - 1 1. ಈಗ A ಇಂಟು x2 ಈಗ ಮಾಡೋಕ್ಕೆ ಮುಂಚೆ ಎಡಿಟ್ ಮಾಡ್ಕೋಬೇಕೀಗ. AC ಹೊಡೀರಿ. ಈಗ ನೋಡಿ, ಮ್ಯಾಟ್ರಿಕ್ಸ್ ಬಿನ ಎಡಿಟ್ ಮಾಡಬೇಕು. ಅಲ್ಲಿ ಮ್ಯಾಟ್ರಿಕ್ಸ್ ಬಿ ಇಲ್ಲಿ ನಿಮಗೆ x1 ಇರುತ್ತೆ. x1 ಬದಲು x2 ಆಗಬೇಕೀಗ. ಅಂದರೆ 1 0 1 ಇರುತ್ತೆ. ನೀವು 1 - 1 1 ಹಾಕಬೇಕು. ಹೆಂಗೆ ಮಾಡೋದು ನೋಡಿ. ಫಸ್ಟು ಶಿಫ್ಟು ಆಮೇಲೆ 4 4 ಆಮೇಲೆ 2 ಆಮೇಲೆ ಮತ್ತೆ 2. ಇಲ್ಲಿ 1 0 1 ಇದೆ. ಅದ್ರ ಬದಲು 1 - 1 1 ಹೊಡಿಬೇಕು. 1 - 1 1. AC ಎಡಿಟ್ ಮಾಡಿದ್ಮೇಲೆ ಮತ್ತೆ ಮ್ಯಾಟ್ A ಇಂಟು ಮ್ಯಾಟ್ B ಮಾಡಬೇಕು. ನೋಡಿ, ಶಿಫ್ಟು 4 3 ಇಂಟು ಶಿಫ್ಟು 4 4 ಈಕ್ವಲ್ ಏನು ಬಂತು? 3 - 4 3. ಇದನ್ನ ಬರ್ಕೊಳ್ಳಿ. 3 - 4 3. ಇಲ್ಲಿ ನಂಬರ್ ಲಾರ್ಜೆಸ್ಟ್ ಯಾವುದು? 4. 4ನ ಡಿವೈಡ್ ಬೈ 4 ಮಾಡಿ. ಇಲ್ಲಿ ನೋಡಿ, ಡಿವೈಡೆಡ್ ಬೈ ಲಾರ್ಜೆಸ್ಟ್ ನಂಬರು ಡಿವೈಡ್ ಬೈ 4 ಈಕ್ವಲ್ 4 ಜೊತೆಗೆ ಇದು ಬರೀರಿ. 0.75 - 1 0.75. 4 ಜೊತೆಗೆ ಏನು ಬರೀತೀರಾ? 0.75 - 1 ಮತ್ತು 0.7. ಈಗ ಇದನ್ನ λ3 x3. ಈಗ A ಇಂಟು x2 ಆಯಿತು. ಈಗ A ಇಂಟು x3. A ಇಂಟು x3 A ಏನು? 2 - 1 0 - 1 2 - 1 0 - 1 2. x3 ಏನು? 0.75 - 1 0.75 ಈಕ್ವಲ್. A ಇಂಟು x3 ಮಾಡೋದು ಯಾವ ಥರ ಅಂದರೆ, ಇದನ್ನ AC ಹೊಡ್ಕೊಳ್ಳಿ. AC ಹೊಡೆದ್ಮೇಲೆ ಮತ್ತೆ ಈಗ ನೋಡಿ, ಫಸ್ಟು ಮ್ಯಾಟ್ A ಇಂಟು ಮ್ಯಾಟ್ B ಮಾಡಿದ್ದು ಲಾಸ್ಟ್ ಟೈಮ್. ಅರ್ಥ ಆಗ್ತಿದೆಯಾ? ಈಗ ಎಡಿಟ್ ಮ್ಯಾಟ್ B ಯಾವ ಥರ? ಶಿಫ್ಟು 4 2 2. ಇಲ್ಲಿ 1 - 1 1 ಇದೆ ಹಳೇದು. ಅಲ್ಲಿ ಆ ಜಾಗದಲ್ಲಿ ಇದನ್ನ ಬರ್ಕೊಳ್ಳಿ. 0.75 - 1 0.75 AC. ಎಡಿಟ್ ಮ್ಯಾಟ್ B ಮಾಡಿದ್ಮೇಲೆ ಈಗೇನು ಮ್ಯಾಟ್ A ಇಂಟು ಮ್ಯಾಟ್ B ಮಾಡಬೇಕು. ನೋಡಿ, ಶಿಫ್ಟ್ 4 3 ಇಂಟು ಶಿಫ್ಟ್ 4 4 ಈಕ್ವಲ್ 2.50 - 3.5 2.5. ಇದನ್ನ ಬರ್ಕೊಳ್ಳಿ. 2.50 - 3.50
ಆಮೇಲೆ 2.50 3.50 ಆಮೇಲೆ 2.50 ಇಲ್ಲಿ 3.5 ಮ್ಯಾಕ್ಸಿಮಮ್ ಇರೋದು ನಂಬರು. ನೀವು ಇಲ್ಲಿ ಮೈನಸ್ ಇದ್ದರೂ ಪ್ಲಸ್ಸೇ ಮಾಡಿ, ಅದರ ಮ್ಯಾಕ್ಸಿಮಮ್ ಡಿವೈಡ್ ಬೈ 3. ಅಬ್ಸಲ್ಯೂಟಿಂದನೇ ಡಿವೈಡ್ ಮಾಡಿ. ಅಬ್ಸಲ್ಯೂಟ್ ಆಫ್ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ -3.5 ಅಲ್ವಾ, ಮೈನಸ್ ಇದ್ದರೂ ಪ್ಲಸ್ ತೊಗೊಳ್ಳಿ, ಅದು ಡಿವೈಡ್ ಬೈ 3.5 ಬರುತ್ತೆ. ಈ 3.5 ಜೊತೆಗೆ ನೀವೇನು ಮಾಡಿ, ಇದನ್ನ ಬರೀರಿ 0.71 -1 0.71 ಇಲ್ಲಿ ತೋರಿಸುತ್ತೆ ನಿಮಗೆ. 0.71 -1 0.71. This one is λ4 and this one is x4. A into x3 ಆಯಿತು. ಈಗ A into x4 ಮಾಡಿ. ಏನು 2 -1 0 -1 2 -1 0 -1 2. x4 ಏನು 0.71 -1 0.71. ಇಲ್ಲಿ A ಇಂಟು x4 ಮಾಡಿದಾಗ ಮಾಡೋಕ್ಕೆ ಮುಂಚೆ ಎಡಿಟ್ ಮಾಡ್ಕೋಬೇಕು ಮ್ಯಾಟ್ರಿಕ್ಸ್ನ. ಎಡಿಟ್ ಮ್ಯಾಟ್ರಿಕ್ಸ್ ಹೆಂಗೆ, AC ಹೊಡೀರಿ ಫಸ್ಟು, ಶಿಫ್ಟು 4 2 ಇಲ್ಲಿ 0.75 -1 0.75 ಬದಲು ಇದನ್ನ ಟೇಕ್ ಮಾಡಬೇಕು. 0.71 -1 0.71 AC ಹೊಡೆದು ಈಗ ಮಾಮೂಲು ಮ್ಯಾಟ್ A ಇಂಟು ಮ್ಯಾಟ್ B ಮಾಡಬೇಕು. ಈಗೇನು ಶಿಫ್ಟು 4 3 ಇಂಟು ಶಿಫ್ಟು 4 ಈಕ್ವಲ್ ನೋಡಿ 2.42 -3.42 2.42. -3.42 2.42. ಇಲ್ಲಿ ಲಾರ್ಜೆಸ್ಟ್ ಯಾವುದು -3.42 ಡಿವೈಡ್ ಬೈ 3.42 ಮಾಡ್ಕೊಳ್ಳಿ. ಲಾರ್ಜೆಸ್ಟ್ ನಂಬರ್ 3.42 0.71 -1 0.71 3.42 ಬರೆದು ಇಲ್ಲೇನು ಬಂದಿದೆ ಅದು ಬರ್ಕೊಬಿಡಿ. 0.71 -1 0.71. ಇದು λ5 x5. ಈಗ A ಇಂಟು x5 ಮಾಡಿ. ನೋಡಿ ಇದು ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೋದು, ಗೊತ್ತಾಗ್ತಿದೆಯಾ? ಏನಾದರೂ ಇಟ್ರೇಷನ್ 6 ಅಂತ ಕೇಳಲಿಲ್ಲ ಅಂದರೆ ಇಲ್ಲಿಗೆ ನಿಲ್ಲಿಸ್ಬಿಡಿ, ಸರಿನಾ? ಈಗ ನೋಡಿ A ಏನು 2 -1 0 -1 2 -1 0 -1 2. x5 ಏನು 0.71 -1 0.71 ಈಕ್ವಲ್. ಈಗ ನೋಡಿ AC ಹೊಡೆದು ಎಡಿಟ್ ಮಾಡ್ಕೋಬೇಕು ಮ್ಯಾಟ್ರಿಕ್ಸ್ ಫಸ್ಟು. ನೋಡಿ ಎಡಿಟ್ ಮಾಡೋಕ್ಕೆ ಶಿಫ್ಟು 4 2 ಈಗ ನೋಡಿ ಮೊದಲೇನಿತ್ತು 0.71 -1 0.71. ಇದು ಹಂಗೆ ಇದೆ. ಇನ್ನೊಂದು ಸರಿ ಬೇಕಾದ್ರೆ ಟೈಪ್ ಮಾಡಿಬಿಡಿ, ಇಲ್ಲಾಂದರೆ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಅದೇ ಇದು ನಾನು ಏನು ಪ್ರೊಸೀಜರ್ ಇದೆ ಫಾಲೋ ಮಾಡ್ತಾಯಿದ್ದೀನಿ. AC ಆಮೇಲೆ A ಇಂಟು B ಮಾಡಿ. ಶಿಫ್ಟು 4 A ಇಂಟು B ಬರುತ್ತಲ್ವ, 3 ಇಂಟು ಶಿಫ್ಟು 4 ಈಕ್ವಲ್ 2.42 -3.42 2.42 2.42 -3.42 2.42. ಈಗ ಮುಗೀತು. 3.42 ಇಂದ ಡಿವೈಡ್ ಮಾಡಿಬಿಡಿ. ನೋಡಿ ಡಿವೈಡೆಡ್ ಬೈ 3.42 0.71 -1 0.71. ಇದು λ6, ಇದು x6. ನೋಡಿ 6 ಇಟ್ರೇಷನ್ ಅಂದರೆ λ6 ಅಂತ ಮಾಡಿ. therefore largest eigenvector is λ is equal to 3.42. ಇದು ಲಾರ್ಜೆಸ್ಟ್ ಐಗನ್ ವೆಕ್ಟರ್.